ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಾಚಾರಿ ಧಾರಾವಾಹಿ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ವೈಶಾಖ ಮದುವೆ ಆಗೋದಿಲ್ಲ ಅಂತ ನಾರಾಯಣಾಚಾರ್ಯ ಅವ್ರಿಗೆ ಹೇಳಿರ್ತಾಳೆ. ಇದು ಯಾವುದೇ ಕಾರಣಕ್ಕೂ ಮದುವೆ ಆಗೋದೇ ಇಲ್ಲ ಅಂತ. ಆ ದೇವರಿದ್ದಾನೆ, ಯಾವುದೋ ಒಂದು ರೂಪದಲ್ಲಿ ಬಂದೇ ಬರ್ತಾನೆ. ಕೆಟ್ಟ ಕಾಲ ನಿನಗೆ ಶುರುವಾಗಿರೋದು, ಕೆಟ್ಟವರಿಗೆ ದೇವರಿದ್ದಾನೆ ಅಂತ ನಾರಾಯಣಾಚಾರ್ಯ ಅವರು ಅಂದ್ಕೊಂಡು ಮನೆಯಿಂದ ಕೂಡ ಎಲ್ಲರೂ ಚೌಟ್ರಿಗೆ ಹೊರಡ್ತಾರೆ ಮದುವೆಗೆ. ಹಾಗೆ ಈ ಕಡೆ ಮಾನ್ಯತಾ ಮನೆಯವರು ಎಲ್ಲರೂ ಕೂಡ ಚೌಟ್ರಿಗೆ ಬಂದು ಮದುವೆ ಇದರಲ್ಲಿ ಬ್ಯುಸಿಯಾಗಿರ್ತಾರೆ. ಹಾಗೆ ಅಲ್ಲಿ ಮಂಜರಿ ಮತ್ತು ಮಾನ್ಯತಾ ಹಾಗೆ ಮಂಜರಿ ಮಗ 3 ಜನ ಕೂಡ ಇರ್ತಾರೆ. ಎಲ್ಲ ಪ್ಲ್ಯಾನ್ ರೆಡಿಯಾಗಿದೆ ಅಲ್ವಾ ಅಂದ್ಕೊಂಡು ಎಲ್ಲ ಮಾತಾಡ್ಕೋತಾ ಇರ್ತಾರೆ. ನನಗೆ ಯಾಕೋ ಭಯ ಆಗ್ತಿದೆ ಮಾಮ ಅಂತ ಆ ದಿಗಂತ್ ಹೇಳ್ತಾ ಇರ್ತಾನೆ ಮಂಜರಿ ಮಗ. ಆ ಥರ ಏನೂ ಅಂದ್ಕೋಬೇಡ ನೀನು, ಆ ಕ್ಯಾರೆಕ್ಟರೇ ಇರಲ್ಲ ಅಲ್ಲಿ. ಅವನು ಮದುವೆಯಿಂದ ಆಚೆನೇ ಇರ್ತಾನೆ. ಆ ಜಾಗದಲ್ಲಿ ಕೂತ್ಕೊಂಡು ತಾಳಿ ಕೊಟ್ಟವನೇ ನೀನು, ಭಯ ಪಡಬೇಡ, ಎಲ್ಲ ಪ್ಲ್ಯಾನು ರೆಡಿಯಾಗಿದೆ ಅಂತ ಮಂಜರಿ ಧೈರ್ಯ ಕೊಡ್ತಾ ಇರ್ತಾಳೆ ಅವನ ಮಗನಿಗೆ. ಹಾಗೆ ಈ ಕಡೆ ಚಾರು ಕೂಡ ಅಷ್ಟೇ ತುಂಬ ಸಂಭ್ರಮದಿಂದ ರೆಡಿಯಾಗಿ ಎಲ್ಲರೂ ಕೂಡ ಮದುವೆ ಮನೆಗೆ ಬಂದಿರ್ತಾರೆ. ಇನ್ನೊಂದು ಕಡೆ ನಾನು ಮನೆಗೆ ಹೊರಡ್ತಾ ಇದ್ದೀನಿ ಅಂತ ಹೇಳಿ ಗುರುಗಳ ಹತ್ರ ಆಶೀರ್ವಾದ ತಗೊಂಡು ಕಿಟ್ಟಿ ಅಂದರೆ ಕೃಷ್ಣ ಬರ್ತಾ ಇರ್ತಾನೆ. ಬರ್ತಾ ಇರಬೇಕಾದ್ರೆ ಅಲ್ಲಿ ರಣರಂಗ ಸಿದ್ಧವಾಗಿದೆ, ನೀನು ಹೋಗೋ ಟೈಮ್ ಬಂದಿದೆ, ಹೋಗ್ಬಿಟ್ಟು ಬಾ ಅಂತ ಹಣೆಗೆ ತಿಲಕ ಹಾಕಿ ಕಳಿಸ್ತಾರೆ. ಹಾಗೆ ಗುರುಗಳು, ನೀನು ರಣರಂಗದಲ್ಲಿ ಸಾರಥಿಯಾಗಿ ಹೊರಟಿದೆಯಾ, ಇವಾಗ ಧರ್ಮಕ್ಕೆ ಜಯ ಸಿಗಲಿ, ಹೋಗ್ಬಿಟ್ಬಾ, ಒಳ್ಳೇದಾಗಲಿ ಅಂತ ತಿಲಕ ಹಿಟ್ಟು ಕೃಷ್ಣನಿಗೆ ಕಳಿಸ್ತಾರೆ ಅಲ್ಲಿಂದ. ಕೃಷ್ಣ ಕೂಡ ಅಷ್ಟೇ ಈ ಕಡೆ ಬರ್ತಾ ಇರ್ತಾನೆ, ಅಂದರೆ ಮದುವೆ ಮನೆ ಕಡೆ. ಇನ್ನೊಂದು ಕಡೆ ರಾಮಾಚಾರಿ ಮನೆಯವರೆಲ್ಲ ಅಲ್ಲಿ ಚೌಟ್ರಿ ತಲುಪ್ತಾರೆ. ಚೌಟ್ರಿ ತಲುಪಿದ ತಕ್ಷಣ ಮದುವೆ ಗಂಡಿನ ಕಡೆಯವರು ಎಲ್ಲರೂ ಬಂದರು ಅಂತ ಇಲ್ಲಿ ಮಾನ್ಯತಾ ಕೈಲೇ ಆರತಿಯನ್ನು ಮಾಡಿಸ್ತಾರೆ. ಒಳಗಡೆ ಅಂದರೆ ಮಾತಾಡಿಕೊಂಡು ಮಾನ್ಯತಾ, ಇದು ರಾಮಾಚಾರಿ ನಿನಗೆ ಆರತಿ ಅಲ್ಲ, ಇದು ನಿನ್ನ ಬದುಕಿನ ಬೆಂಕಿ ಇದು ಅಂತ ಅಂದ್ಕೊಂಡು ಹಾಗೆ ಆರತಿ ಮಾಡ್ತಾ ಇರ್ತಾಳೆ. ಹಾಗೆ ಎಲ್ಲರನ್ನೂ ವೆಲ್ಕಮ್ ಮಾಡ್ಕೊಂಡು ಎಲ್ಲರೂ ಕೂಡ ಚೌಟ್ರಿ ಒಳಗಡೆ ಹೋಗ್ತಾರೆ. ಮಾನ್ಯತಾ ಹಾಗೆ ಮಂಜರಿ ದಿಗಂತ್ 3 ಜನನೂ ಕಣ್ಣಲ್ಲೇ ಮಾತಾಡ್ಕೋತಾ ಇರ್ತಾರೆ. ಇಲ್ಲಿ ಜಯಶಂಕರು ಹಾಗೆ ನಾರಾಯಣಾಚಾರ್ಯ ಅವ್ರ ಮನೆಯವರಿಗೆಲ್ಲ ತುಂಬಾ ಖುಷಿಯಾಗಿರುತ್ತೆ ಮದುವೆ ನಡೀತಾ ಇದೆ ಅಂತ. ಇಲ್ಲಿ ಚಾರುಗಂತೂ ರಾಮಾಚಾರಿನ ನೋಡಿ ತುಂಬಾ ಖುಷಿಯಾಗುತ್ತೆ ಚೌಟ್ರಿನಲ್ಲಿ. ರಾಮಾಚಾರಿ ಮನೆ ಕಡೆಯವರು ಬಂದ ತಕ್ಷಣವೇ ಎಂಟ್ರಿ ಆದ ತಕ್ಷಣವೇ ಒಳಗಡೆ ಹೋಗಿ ಅಂದರೆ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಕೈ ಹಿಡ್ಕೊಂಡು ಫುಲ್ಲು ಡ್ಯಾನ್ಸ್ ಮಾಡ್ತಾರೆ. ತುಂಬ ಸಂಭ್ರಮದಿಂದ ಮದುವೆ ನಡೀತಾ ಇರುತ್ತೆ. ಚಾರು ಹಾಗೆ ರಾಮಾಚಾರಿ ಮದುವೆ ನೋಡೋದಕ್ಕಾಗಲೇ ಇಲ್ಲ. ಈ ನೆಪದಲ್ಲಾದರೂ ರಾಮಾಚಾರಿ ಅಂದರೆ ನನ್ನ ಮಗಳ ಮದುವೆ ನೋಡೋ ಹಾಗಾಯಿತು ಅಂತ ಮಾನ್ಯತಾ ಫುಲ್ ನಾಟಕನೇ ಮಾಡ್ತಾ ಇರ್ತಾಳೆ, ಅಂದರೆ ರಾಮಾಚಾರಿ ಮನೆಯವ್ರ ಮುಂದೆ. ಸೊ ಎಲ್ಲರೂ ತುಂಬ ಸಂಭ್ರಮದಿಂದ ಇರ್ತಾರೆ. ಸೊ ಇದಿಷ್ಟು ಸೋಮವಾರದ ಸಂಚಿಕೆ ಆಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಯಾವ ರೀತಿ ಎಲ್ಲ ಆಗುತ್ತೆ, ಅಂದರೆ ಏನೆಲ್ಲ ಟ್ವಿಸ್ಟ್ ಇರುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ಸೋಮವಾರದ ಸಂಚಿಕೆ ಆಗಿರುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.